ಹಾಯ್ ಗಾಯ್ಸ್, ನಮಸ್ಕಾರ. ನನ್ನ ಮತ್ತೊಂದು ಮಿನಿ ವ್ಲಾಗಿಗೆ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಇನ್ನು ಗೌರ್ನಕುಂಟೆ ಇದ್ದೇನೆ. ಜಲ್ದಿಯಾಗಿ ನೆಕ್ಸ್ಟ್ ಡೇ ವ್ಲಾಗ್ ಇದು. ಇವತ್ತು ನಮ್ಮ ಅಮ್ಮದು ತಲೆ ಕೂದಲಿದೆ, ಅಂದರೆ ಉಟ್ಕೂರ್ಲು. ದೇವಸ್ಥಾನದಲ್ಲೇ ಸಂಜೆ ತೆಗೆಸ್ತಾರೆ, ಅದಕ್ಕೋಸ್ಕರ ಇವತ್ತೇ ಇಲ್ಲೇ ಇದ್ದೀವಿ. ಅಂದರೆ ಇನ್ನೂ ಎಲ್ಲ ಟೈಮ್ ಪಾಸ್ ಮಾಡ್ತಾಯಿದ್ದೀವಿ. ಹಾಗೇ ಏನು ಇವತ್ತೇನು ಕೆಲಸ ಇರಲಿಲ್ಲ ಅಲ್ಲ, ಅದಕ್ಕೋಸ್ಕರ ಹಾಗೆ ಕೂತ್ಕೊಂಡೆಲ್ಲ ಮಾತಾಡ್ತಾ ಇದ್ದೀವಿ. ಇನ್ನು ಸಂಜೆ ಅಲ್ವಾ ತಲೆ ಕೂದಲಿರೋದು, ಆವಾಗ ಸಂಜೆ ಮೇಲೆ ಅಡುಗೆ ಮಾಡಿದ್ರಾಯ್ತು ಅಂತ ಹೇಳಿ ಆರಾಮಾಗಿ ರೆಸ್ಟ್ ಮಾಡ್ತಾ ಬಂದಿರೋರೆಲ್ಲ ಮಾತಾಡ್ತಾ ಕೂತಿದ್ವಿ. ಹಾಗೆ ಐಸ್ ಕ್ರೀಮ್ ಅವ್ರು ಬಂದರು. ಇನ್ನು ಸುಮ್ಮನೆ ಕೂತ್ಕೊಳ್ಳಲ್ಲ ಅಲ್ಲ ನಮ್ಮವರೆಲ್ಲ ಹುಡುಗರು. ಹಾಗೆ ಐಸ್ ಕ್ರೀಮ್ ಅವ್ರನ್ನ ಸುಮ್ಮನೆ ಮಾತಾಡಿಸಿದ್ರು. ಅವರು ರಿಯಲಾಗೆ ಬಂದೇ ಬಿಟ್ಟರು. ಇನ್ನು ಯಾಕೆ ಅವ್ರಿಗೆ ಬೇಜಾರು ಮಾಡಿಸೋದು ಅಂತ ಹೇಳಿ ಎಲ್ಲರೂ ಐಸ್ ಕ್ರೀಮ್ ತೊಗೊಂಡ್ವಿ. ಚಿಕ್ಕವರು ದೊಡ್ಡವರು ಎಲ್ಲರೂ ಐಸ್ ಕ್ರೀಮ್ ತಿಂದ್ವಿ. ಸಖತ್ತಾಗಿತ್ತು. ಅವರು ಕೋನ್ ಐಸ್ ತೋರಿಸ್ತಾ ಇದ್ರು, ನಾವು ಕಪ್ ಐಸ್ ತೊಗೊಂಡ್ವಿ. ಸಾಕು, ನಮಗೆ ತುಂಬ ಜನ ಇದ್ದೀವಿ, ಕಪ್ ಐಸೇ ಸಾಕು ಅಂತ ಹೇಳಿ ಕಪ್ ಐಸ್ ತೊಗೊಂಡ್ವಿ. ನೋಡಿ ಯಾವ ಥರ ಇದೆ. ಈ ಥರ ಕಲರ್ ಐಸು ಎರಡೇ ಇದ್ದಿದ್ದು, ಇನ್ನು ಉಳಿದಿದ್ದೆಲ್ಲ ಪ್ಲೈನ್ ಐಸ್ ಇತ್ತು. ಅದಕ್ಕೋಸ್ಕರ ಪ್ಲೈನ್ ಐಸ್ ತೊಗೊಂಡ್ವಿ. ಇನ್ನು ನಮ್ಮ ಅಮ್ಮಂಗೆ ನೋಡಿ ಪೌಡ್ರ್ ಹಾಕಿದ್ರೆ ಒರೆಸ್ಕೊಳ್ಳೋಕ್ಕೆ ಬಿಡ್ತಾಯಿಲ್ಲ, ಆಟ ಆಡ್ತಾ ಇದ್ದಾಳೆ. ಇನ್ನು ಎಲ್ಲ ಒರೆಸಿ ಆಯಿತು. ಸಂಜೆಗೆ ಅಡುಗೆನೂ ಪ್ರಿಪೇರ್ ಮಾಡಿದ್ವಿ. ಇನ್ನು ಮನೆಯಲ್ಲೇ ಪೂಜೆ ಮುಗಿಸ್ಕೊಂಡು, ಅಂದರೆ ಗೌರ್ನಕುಂಟೆಯಲ್ಲಿ ಶೆಡ್ ಮಾಡಿದ್ವಲ್ಲ, ಶೆಡ್ಡಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಹೊರಡಬೇಕು ದೇವಸ್ಥಾನದ ಹತ್ರನ. ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಊಟ ಆದ ತಕ್ಷಣ ಹೊರಡೋದೇನೆ. ಅಂದರೆ ವಾಲ್ಗೋದವ್ರು ಬರಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ವಾಲ್ಗೋದವ್ರು ಅಂದರೆ ನಿಮ್ಗೆಲ್ರಿಗೂ ಗೊತ್ತಿದೆ ಅಂತ ಅನ್ಕೋತೀನಿ. ಅಂದರೆ ಉರ್ಮೆಯವರು ಅಂತಲೂ ಕರೀತಾರೆ, ವಾಲ್ಗೋದವರು ಅಂತಲೂ ಕರೀತಾರೆ. ಅವ್ರು ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಅವ್ರು ಬಂದರು ಅಂದರೆ ಹೊರಡೋದೇನೆ. ಇನ್ನೇ ಎಲ್ಲ ಜನ ಎಲ್ಲ ದೇವಸ್ಥಾನದ ಹತ್ರ ಆಲ್ರೆಡಿ ಹೋಗಿದ್ರು. ನಾವು ಲಾಸ್ಟ್ ಹೋಗಿದ್ದು. ತುಂಬ ಜನ ಇದ್ದರು, ಆದರೆ ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರನ. ಈ ಜಾತ್ರೆ ಇರೋದ್ರಿಂದ ತುಂಬ ಜನ ಮಕ್ಕಳಿಗೆ ಇವತ್ತೇ ಮುಡಿ ಕೊಡೋ ಶಾಸ್ತ್ರ ಮಾಡ್ತಿದ್ರು. ನಮ್ಮಮ್ಮ ನೋಡಿ ದೊಡ್ಡವ್ರು ಅರ್ಶಿನ ಹಚ್ಕೊಳ್ಳೋದು ನೋಡಿದ್ದಾಳೆ. ಅದನ್ನ ನೋಡಿಬಿಟ್ಟು ಕಿವಿಗೆಲ್ಲ ಬಳ್ಕೊತಾ ಇದ್ಲು. ಅದಕ್ಕೆ ಅವ್ರ ಅಮ್ಮ ನಗ್ತಾ ಇದ್ರು ಬಾಯಿ ಮುಚ್ಕೊಂಡು, ನನ್ನ ಮಗಳು ಯಾವ ಥರ ಎಲ್ಲ ಮಾಡ್ತಾಳೆ ಅಂತ ಹೇಳಿ. ಹಾಗೆ ಎಲ್ಲ ಮಕ್ಕಳು ಸಂತೋಷನೇ ತಾಯಿ ಸಂತೋಷ, ಅದನ್ನ ನೋಡೇ ಖುಷಿ ಪಡ್ತಾರೆ. ಇನ್ನು ತಲೆ ಕೂದಲು ತೆಗೆಯೋದೆಲ್ಲ ಸ್ಟಾರ್ಟ್ ಮಾಡಿದ್ರು. ನಮ್ಮಮ್ಮ ಮಲಗಿದ್ಲು ಸ್ಟಾರ್ಟಿಂಗು, ಆಮೇಲೆ ಅಳೋ ಶುರು ಮಾಡ್ಕೊಬಿಟ್ಲು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತೂ. ತುಂಬ ಜನ ತಲೆ ಕೂದಲು ತೆಗೆಸ್ಕೊಂಡ್ರು. ಹಾಗೆ ನಾವು ಎಲ್ಲ ತಲೆ ಕೂದಲು ತೆಗೆಯೋದಾದಮೇಲೆ ಬಟ್ಟೆದು ಕೊಟ್ಟು ಇನ್ನು ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ನಿಮಗೆ ಲೆಂತಿ ವಿಡಿಯೋ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ನೋಡಿ. ತುಂಬ ಚೆನ್ನಾಗಿದೆ ಲೆಂತಿ ವಿಡಿಯೋ ಫುಲ್ಲು. ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.